ನಮಸ್ಕಾರ. ನಾನು ಮಂಜುನಾಥ ಅಜ್ಜಂಪುರ, ಲೇಖಕ, ಅಂಕಣಕಾರ. ಇದು ನನ್ನ ವಿಡಿಯೋ ಕಾಲಂ. ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಈ ಒಂದು ಸಂಚಿಕೆಯಲ್ಲಿ ಅಂಬೇಡ್ಕರ್ ಅವರು ಇಸ್ಲಾಂ ಬಗ್ಗೆ ಏನು ಹೇಳಿದರು, ಅವರು ನಾನು ಒಬ್ಬ ಕಾಫಿರ ಅಂತ ಯಾಕೆ ಹೇಳಿದರು, ಈ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬಹುದು. ಅಂಬೇಡ್ಕರ್ ಅವರು ಬಹಳ ದೊಡ್ಡ ಚಿಂತಕರು, ಲೇಖಕರು, ಇತಿಹಾಸಕಾರರು, ವಿದ್ವಾಂಸರು. ಅವರನ್ನು ಬಹಳಷ್ಟು ಸರ್ತಿ ಕೇವಲ ಸಂವಿಧಾನ ಶಿಲ್ಪಿ ಅಂತ ಹೇಳೋದಿದೆ, ಆದರೆ ಅದಕ್ಕಿಂತ ಬಹಳ ದೊಡ್ಡ ವ್ಯಕ್ತಿತ್ವ ಅವರದ್ದು. ಜೊತೆಯಲ್ಲಿ ಆರ್ಥಿಕ ತಜ್ಞರು ಕೂಡ. ಅವರ ಒಂದು ವಿದ್ವತ್ತಿನ ಬೇರೆ ಬೇರೆ ಮಜಲುಗಳು ಅಚ್ಚರಿ ಪಡೋ ಥರ ಇದೆ. ಅವರು ಬಹಳ ದೊಡ್ಡ ಚಿಂತಕರು ಕೂಡ. ಅವರ ಚಿಂತನೆಗಳು ಈಗಲೂ ಕೂಡ ಬಹಳ ಮುಖ್ಯವಾಗಿದೆ. ವಿಶೇಷವಾಗಿ ಇತಿಹಾಸದ ಒಂದು ಸನ್ನಿವೇಶದಲ್ಲಿ, ನಿನ್ನೆ ಇರಬಹುದು, ಇವತ್ತಿರಬಹುದು, ನಾಳೆ ಇರಬಹುದು, ಅವರ ಅನೇಕ ಚಿಂತನೆಗಳು ಪ್ರಸ್ತುತವಾಗಿವೆ. ನೋಡಿ, ಅವರು ಇಸ್ಲಾಂ ಬಗ್ಗೆ ಏನು ಹೇಳಿದರು? ಇಸ್ಲಾಂ ಬಗ್ಗೆ ಬಹಳ ಜನ ಸರಿಯಾದ ಮಾಹಿತಿ ಕೊಡೋದಿಲ್ಲ. ಇಸ್ಲಾಂ ಬಗ್ಗೆ ಮಾತನಾಡೋದಕ್ಕೆ ಬಹಳ ಜನಕ್ಕೆ ಭಯ ಇರುತ್ತೆ. ಆದರೆ ಅಂಬೇಡ್ಕರ್ ಅವರು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ. ಕೆಲವೊಂದು ನೋಡಿ, ಹಿಂದೂಗಳಲ್ಲಿ ಇರುವ ಸಾಮಾಜಿಕ ಕೆಡುಕುಗಳು ಪರಿವರ್ತನೆಯ ಅಂಕುಶಕ್ಕೆ ಒಳಪಟ್ಟಿರುತ್ತವೆ. ಆದರೆ ಮುಸ್ಲಿಮರಲ್ಲಿ ಇರುವ ಸಾಮಾಜಿಕ ಕೆಡುಕುಗಳು ಇಸ್ಲಾಂನ ಸಂದೇಶದ ಕಾರಣಕ್ಕಾಗಿ ಸ್ಥಿರವಾಗಿರುತ್ತವೆ. ಅವುಗಳ ಬದಲಾವಣೆ ಅಸಾಧ್ಯ. ಇದ್ಯಾರದ್ದು ಮಾತಿದು? ಅಂಬೇಡ್ಕರ್ ಅವರದ್ದು. ಯಾಕೆ ಹಾಗೆ ಹೇಳಿದ್ರು ಅಂತ ಹೇಳಿದರೆ, ಹಿಂದೂ ಸಮಾಜ, ಹಿಂದೂ ಧರ್ಮ ಇವೆಲ್ಲ ಪರಿವರ್ತನಶೀಲ. ಆದರೆ ಇಸ್ಲಾಮಲ್ಲಿ ಆ ರೀತಿ ಯಾವ ಬದಲಾವಣೆಯೂ ಸಾಧ್ಯ ಇಲ್ಲ. ಇಸ್ಲಾಮಿನ ಹದೀಸ್ಗಳನ್ನು, ಖುರಾನನ್ನು ಓದಿದಾಗ ಬಹಳ ಜನಕ್ಕೆ ಸರಿಯಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ಇಸ್ಲಾಂ ಹಾಗೆ ಅಂತ. ಇಸ್ಲಾಮಿನ ದಾಳಿಗಳ ವಿಷಯ ಕೂಡ ನಾವು ಓದಿದಾಗ, ಅಧ್ಯಯನ ಮಾಡಿದಾಗ ಅರ್ಥ ಆಗುತ್ತೆ ಏನು ಹಾಗೆ ಅಂತ. ಈ ರೀತಿ ಸರಿಯಾದ ವಿಶ್ಲೇಷಣೆ ಮಾಡಿದ ಅಪರೂಪದ ವ್ಯಕ್ತಿ ಅಂಬೇಡ್ಕರ್ ಅವರು. ಮತಾಂಧತೆ ಬಗ್ಗೆ ಕೂಡ, ಇಸ್ಲಾಮಿನ ಮತಾಂಧತೆ ಬಗ್ಗೆ ಕೂಡ ಬಹಳ ಅದ್ಭುತವಾದ ವಿಷಯಗಳನ್ನು ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅವ್ರ ಮಾತುಗಳಿಂದ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಇಸ್ಲಾಂನ ಮೂಲ ಚಿಂತನೆ ಕಾಫಿರರನ್ನು ಕೊಲ್ಲುವುದು. ಅದು ಸ್ವರ್ಗ ಪ್ರಾಪ್ತಿಯ ಸಂದೇಶ ನೀಡುವುದರಿಂದ ಅಂತಹ ಸಂದೇಶಗಳು ಒಬ್ಬ ಮತಾಂಧನಿಗೆ ತನ್ನ ಪ್ರಾಣಕ್ಕಿಂತಲೂ ಮಿಗಿಲಾದದ್ದೇ. ಆದ್ದರಿಂದ ಕಾಫಿರರು ಎನಿಸಿಕೊಂಡ ಹಿಂದೂಗಳ ಮಾರಣ ಹೋಮ ಮುಸ್ಲಿಮನ ಆಜೀವ ಪರ್ಯಂತದ ಅಜೆಂಡಾ ಆಗಿ ಉಳಿದಿರುತ್ತದೆ. ಇಷ್ಟು ಕಟುವಾಗಿ ಅಂಬೇಡ್ಕರರು ನೀಡಿದ ಸಂದೇಶವನ್ನು ಗಟ್ಟಿಯಾಗಿ ಒಪ್ಪಿಕೊಳ್ಳದ ಪ್ರಮಾದದಿಂದಲೇ ಈ ರೀತಿ ಹಿಂದೂಗಳ ಜೀವದ ಬೆಲೆ ತೆರುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಇದು ನೋಡಿ, ಅವರ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಳ್ಳದೇ ಇದ್ದರೆ ಏನು ಅಪಾಯ ಆಗುತ್ತೆ? ಯಾಕೆ ಈ ಸಾವು ನೋವು, ಈ ರೀತಿ ಮಾರಣ ಹೋಮ ಆಗ್ತಾ ಇದೆ? ಇದನ್ನು ಕೂಡ ಅದ್ಭುತವಾಗಿ ಅವ್ರು ಹೇಳ್ತಾರೆ. ಮೂಲ ಏನು ಹಾಗೆ ಅಂತ. ಸಂವಿಧಾನದ ಬಗ್ಗೆ ಮಾತನಾಡುತ್ತಾರೆ ಬಹಳ ಜನ, ಆದರೆ ಸಂವಿಧಾನವನ್ನು ಸರಿಯಾಗಿ ವ್ಯಾಖ್ಯಾನ ಮಾಡೋದು ಕೂಡ ಬಹಳ ಮುಖ್ಯ. ಸಂವಿಧಾನವನ್ನು ಸೋಲಿಸುವ ಶರೀಯತ್ ಕಾಯ್ದೆಯ ಅಂಶಗಳೇ ಇವು. ಶರೀಯತ್ ಕಾಯ್ದೆ ಅಂದರೆ ಇಸ್ಲಾಮಿಗೆ ಸಂಬಂಧಪಟ್ಟಿದ್ದು. ಸಂವಿಧಾನವು ಸೋತ ಮೇಲೆ ಭಾರತ ನಿಲ್ಲುವುದಾದರೂ ಹೇಗೆ? ಹಿಂದೂಗಳು ಬದುಕು ಕಟ್ಟಿಕೊಳ್ಳುವುದಾದರೂ ಹೇಗೆ? ಮುಸ್ಲಿಮರಿಗೆ ಭಾರತದ ಮೇಲಿನ ದಾಳಿ ಕೇವಲ ಆರ್ಥಿಕತೆ ಅಥವಾ ರಾಜಕೀಯ ದಿಕ್ಸೂಚಿಯಾಗಿರುವುದಿಲ್ಲ. ಇದು ಇಸ್ಲಾಂ ಅನ್ನೋವಂಥದ್ದು ಕೇವಲ ಒಂದು ರಿಲಿಜನ್ ಅಲ್ಲ. ಧರ್ಮ ಬೇರೆ, ರಿಲಿಜನ್ ಬೇರೆ. ಇಸ್ಲಾಂ ಅನ್ನೋವಂಥದ್ದು ಒಂದು ರಿಲಿಜನ್. ಅದು ಸಾಮ್ರಾಜ್ಯಶಾಹಿ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಅದರ ಒಂದು ಸರಿಯಾದ ಸ್ವರೂಪವನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಮ ಒಂದು ವಿಶ್ಲೇಷಣೆ ಸರಿಯಾಗಿರುತ್ತೆ ಮತ್ತು ಭವಿಷ್ಯ ಚಿಂತನೆ ಸರಿ ಹೋಗುತ್ತೆ. ನಂತರ ಏನು ಹೇಳಿದ್ರು ಅವರು ಹಾಗೆ ಅಂತ. ಅಂಬೇಡ್ಕರ್ ಬಹಳ ದೊಡ್ಡ ಇತಿಹಾಸಕಾರರು ಕೂಡ. ಈ ಒಂದು ಕೆಲವಾರು ಅಂಶಗಳನ್ನು ನಾನು ಡಾಕ್ಟರ್ ಸುಧಾಕರ್ ಹೊಸಳ್ಳಿ ಅವರು, ನ್ಯಾಯವಾದಿಗಳು, ಬಹಳ ಒಳ್ಳೆಯ ಪುಸ್ತಕವನ್ನು ಬರೆದಿದ್ದಾರೆ. ನಾನೂ ಕಾಫಿರ ಅಂತ ಈ ಪುಸ್ತಕದ ಹೆಸರು. ಅಂಬೇಡ್ಕರ್ ಚಿಂತನೆಗಳನ್ನು, ವಿಚಾರಗಳನ್ನು ಬಹಳ ಅದ್ಭುತವಾಗಿ ಈ ಒಂದು ಕೃತಿನಲ್ಲಿ ನೀಡಿದ್ದಾರೆ. ಇದರಲ್ಲಿ ನಮಗೆ ಸರಿಯಾದ ವಿಶ್ಲೇಷಣೆ, ಸರಿಯಾದ ಸಾಕ್ಷ್ಯಾಧಾರಗಳ ಪ್ರಸ್ತುತಿ ಕಾಣುತ್ತೆ.
ದಾಳಿಗಳ ಬಗ್ಗೆ ಕೂಡ ಯಾವ ಯಾವ ರೀತಿ ಹೇಳಿದ್ರು, ಏನು ಹೇಳಿದ್ರು ಹಾಗೆ ಅಂತ ಅಂಬೇಡ್ಕರ್ ಅವರು ಎಲ್ಲ ಅಂಶಗಳು ಕೂಡ ಅಂಬೇಡ್ಕರ್ ಹೇಳಿರೋಂಥದ್ದು. ನೆನಪಿಟ್ಕೋಬೇಕು ಅದನ್ನು. ಭಾರತದ ಮೇಲೆ ದಾಳಿ ಮಾಡಿದ ಘಜನಿ, ಘೋರಿ, ತೈಮೂರ್, ಅಲ್ಲಾವುದ್ದೀನ್ ಖಿಲ್ಜಿ, ಔರಂಗಜೇಬ್ ಮುಂತಾದವರು ಮತಾಂಧತೆಯ ಕಾರಣಕ್ಕಾಗಿ ಉರುಳಿಸಿದ ದೇವಾಲಯಗಳಲ್ಲಿ ದಲಿತರ ದೇವಾಲಯಗಳನ್ನು ಹೊರತುಪಡಿಸಲಾಗಿತ್ತೆ. ಅವರು ಅಂದರೆ ಮತಾಂಧರು ಈ ಎಲ್ಲ ದೇವಾಲಯಗಳನ್ನು ನಾಶ ಮಾಡಬೇಕಾದ್ರೆ, ಈ ಎಲ್ಲ ಲೂಟಿ ಮಾಡಬೇಕಾದ್ರೆ, ಅದರಲ್ಲಿದ್ದ ಐಶ್ವರ್ಯ ಇತ್ಯಾದಿ ಲೂಟಿ ಮಾಡಬೇಕಾದ್ರೆ ಅವರೇನಾದರೂ ಕೂಡ ಭೇದ ಭಾವ ಮಾಡ್ತಾಯಿದ್ರ ಅಂದರೆ ದಲಿತರ ದೇವಾಲಯಗಳಿಗೆ ವಿನಾಯಿತಿ ಆ ಥರ ಇರಲಿಲ್ಲ. ಈ ಅಂಶಗಳನ್ನು ತುಂಬ ಚೆನ್ನಾಗಿ ಹೇಳಿದರು. ಸೋತ ದೇಶಗಳಿಂದ ಹೆಣ್ಣು ಮತ್ತು ಗಂಡಸರನ್ನು ಗುಲಾಮಗಿರಿಗೆ ಎಳೆದೊಯ್ದ ಪ್ರಕರಣಗಳಲ್ಲಿ ದಲಿತರನ್ನು ಹೊರಗಡೆ ಇಡಲಾಗಿತ್ತೆ. ಇಸ್ಲಾಂ ಒಪ್ಪದವರನ್ನು ಕತ್ತಿ ಅಡಿಯಲ್ಲಿ ತರಬೇಕು ಎಂಬ ಇಸ್ಲಾಂನ ತತ್ವದ ಅಡಿಯಿಂದ ದಲಿತರನ್ನು ಹೊರತುಪಡಿಸಲಾಗಿತ್ತೆ. ಕಾಫಿರರನ್ನು ಕೊಲ್ಲು, ಅವರ ಹೊಲೆಗದ್ದೆಗಳನ್ನು ನಾಶ ಮಾಡು, ಇದು ಅಲ್ಲಾಹುವಿನ ಆಜ್ಞೆ. ಅಲ್ಲಾಹುವಿನ ಆಜ್ಞೆ ಇಸ್ಲಾಂನಲ್ಲಿ ಹದೀಸ್ ಮತ್ತು ಖುರಾನ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ನಿಯಮದ ಅಡಿ ದಲಿತರು ವಿನಾಯಿತಿ ಪಡೆದಿದ್ದಾರೆಯೇ? ಇದೆಲ್ಲ ಭಾಳ ಅದ್ಭುತವಾದ ವಿಚಾರಗಳು. ಭಾಳಷ್ಟು ಸಂಗತಿಗಳನ್ನು ನಮಗೆ ಹೇಳೋದೇ ಇಲ್ಲ. ಅಂಬೇಡ್ಕರ್ ಅವ್ರನ್ನ ಮತ್ತೆ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಅವರ ಒಂದೇ ಒಂದು ಆಯಾಮದ ಬಗ್ಗೆ ಮಾತ್ರ ಮಾತನಾಡೋದುಂಟು. ಆದರೆ ಇಸ್ಲಾಂ ಬಗ್ಗೆ, ಕ್ರಿಶ್ಚಿಯಾನಿಟಿ ಬಗ್ಗೆ, ಮತಾಂತರದ ಬಗ್ಗೆ, ಆರ್ಥಿಕ ವಿಷಯಗಳ ಬಗ್ಗೆ ಅದ್ಭುತವಾದ ವ್ಯಾಖ್ಯಾನ, ವಿಶ್ಲೇಷಣೆ ಅವರದ್ದು. ಅವರ ಕೃತಿಗಳನ್ನು ಓದುವಂಥದ್ದು ನಾವು ಅವರಿಗೆ ಸಲ್ಲಿಸುವಂತಹ ಬಹಳ ದೊಡ್ಡ ಗೌರವ ಅದು. 1976 ಡಿಸೆಂಬರ್ಲಿ ಏನಾಯಿತು, ತುರ್ತು ಪರಿಸ್ಥಿತಿನಲ್ಲಿ 2 ಪದಗಳನ್ನು ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಏನಿದೆ, ಪೀಠಿಕೆ ಏನಿದೆ, ಅದರಲ್ಲಿ ಸೇರಿಸಲಾಯಿತು. ತುರ್ತು ಪರಿಸ್ಥಿತಿ ಇತ್ತು. ಆಗ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಸೋಷಲಿಸ್ಟ್ ಮತ್ತು ಸೆಕ್ಯುಲರ್ ಈ ಪದಗಳನ್ನು ಸೇರಿಸಲಾಯಿತು. ನೋಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂಬೇಡ್ಕರ್ ಏನು ಹೇಳಿದ್ರು? ಏಕೆಂತ ಹೇಳಿದ್ರೆ 1946, 47, 48 ಈ ಅವಧಿನಲ್ಲಿ ಈ ಸಂವಿಧಾನ ಸಭೆಯ ಚರ್ಚೆಗಳಾಗ್ತಾಯಿದ್ವು. ಆ ಎಲ್ಲ ದಾಖಲೆಗಳು ಕೂಡ ಲಭ್ಯ ಇವೆ. ಅದರಲ್ಲಿ ಈ ವಿಷಯ ಕೂಡ ಬಂತು. ಅಂದರೆ ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರ್ ಮತ್ತು ಸೋಷಲಿಸ್ಟ್ ಅನ್ನೋ ಪದಗಳನ್ನು, ಆ ಒಂದು ಪರಿಕಲ್ಪನೆಗಳನ್ನು ಸೇರಿಸಬೇಕು ಹಾಗೆ ಅಂತ. ಸಂವಿಧಾನ ರಚನಾ ಸಭೆಯಲ್ಲಿ ಸೆಕ್ಯುಲರಿಸಂ ಕುರಿತಾದ ಅಂಬೇಡ್ಕರರ ಚಿಂತನೆಯನ್ನು ಈ ರೀತಿ ಗುರುತಿಸಬಹುದು. ಬಿಹಾರ ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಸಂವಿಧಾನ ರಚನಾ ಸಭೆಯ ಸದಸ್ಯ ಪ್ರೊಫೆಸರ್ KT ಶಾ ಅವರು ಮಂಡಿಸಿದ ಸೆಕ್ಯುಲರ್ ಮತ್ತು ಸಂಯುಕ್ತ ಸಮಾಜವಾದಿ, ಆಗ ಸಂಯುಕ್ತ ಸಮಾಜವಾದಿ ಅಂತ ಒಂದು ಪರಿಕಲ್ಪನೆ ಇತ್ತು. ಸಮಾಜವಾದದ ಅನೇಕ ವಿಭಿನ್ನವಾದ ಪಕ್ಷಗಳಿದ್ವು. ಆ ಸಂಯುಕ್ತ ಸಮಾಜವಾದಿ ಅನ್ನೋದನ್ನು ಕೂಡ ಸೇರಿಸೋದಕ್ಕೆ ಒಂದು ಪ್ರಸ್ತುತಿ ಇತ್ತು KT ಶಾ ಅವರಿಂದ ಸಂವಿಧಾನ ಸಭೆಯಲ್ಲಿ. ಈ ಪದವನ್ನು ಅನುಚ್ಛೇದ 1 ಖಂಡ 1ರಲ್ಲಿ ಸೇರ್ಪಡೆ ಮಾಡಬೇಕೆಂಬ ತಿದ್ದುಪಡಿಯ ಕುರಿತು ಮಾತನಾಡಿದ ಬಾಬಾ ಸಾಹೇಬ್ ಅಂಬೇಡ್ಕರರು ಸಂವಿಧಾನದಲ್ಲಿ ಸೆಕ್ಯುಲರ್ ಪದ ಏಕೆ ಅನಗತ್ಯ ಎಂಬುದನ್ನು ಗಂಭೀರವಾಗಿ ಸದನದ ಸದಸ್ಯರಿಗೆ ಮನವರಿಕೆ ಮಾಡಿಕೊಟ್ಟಿದ್ದರು. ಯಾಕದು ಅನಗತ್ಯ? ಈ ಸೆಕ್ಯುಲರಿಸಮ್ ಅನ್ನೋ ಒಂದು ಕಲ್ಪನೆ ಏನಿದೆ, ಅದು ಮೇಲ್ನೋಟಕ್ಕೆ ಹೇಳೋ ಥರ, ರಾಜಕಾರಣಿಗಳು ಹೇಳೋ ಥರ ಇಲ್ಲ. ಅದು ನಮ್ಮ ಭಾರತಕ್ಕೆ, ನಮ್ಮ ಸಮಾಜಕ್ಕೆ ಮಾರಕ. ಇದನ್ನು ಬಹಳ ಅದ್ಭುತವಾಗಿ ಅವರು ಸಂವಿಧಾನ ಸಭೆಯ ಸದಸ್ಯರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು ಹಾಗೆ ಅಂತ. ಈ ಒಂದು ಮಂಡನೆ ಏನಿತ್ತು ಅದನ್ನು ಸೇರಿಸಬೇಕು ಹಾಗೆ ಅಂತ KT ಶಾ ಅವ್ರದ್ದು. ಅಂಬೇಡ್ಕರ್ ಅವರು ಅದನ್ನು ಖಡಾಖಂಡಿತವಾಗಿ ನಿರಾಕರಿಸಿದರು. ಆದರೂ ಕೂಡ ಏನಾಯಿತು, ಮತದಾನಕ್ಕೆ ಹಾಕಿದ್ರು. ಮತದಾನಕ್ಕೆ ಹಾಕಿದಾಗ ಅಂಬೇಡ್ಕರ್ ಅವರ ಕಾರಣದಿಂದ, ಅವರ ವಿಶ್ಲೇಷಣೆಯಿಂದ, ಅವರ ಒಂದು ವ್ಯಾಖ್ಯಾನದಿಂದ ಸಂವಿಧಾನ ಸಭೆಯಲ್ಲಿ ಇದು ಭಾರತೀಯವಾದ ತತ್ವಕ್ಕೆ ವಿರುದ್ಧವಾಗುತ್ತದೆ ಎಂಬ ಕಾರಣಕ್ಕೆ ತಿರಸ್ಕರಿಸಲಾಯಿತು. ಇದೆಲ್ಲದನ್ನು ಕೂಡ ಸಂವಿಧಾನ ಸಭೆಯ ನಡಾವಳಿಗಳಲ್ಲಿ ನಾವು ನೋಡ್ಬೋದು. ಈ ಸೆಕ್ಯುಲರ್ ಮತ್ತು ಸೋಷಲಿಸ್ಟ್ ಪದಗಳ ಒಂದು ಸೇರ್ಪಡೆಯನ್ನು ಅಂಬೇಡ್ಕರ್ ಅವರು ವಿರೋಧ ಮಾಡಿದ್ರು. ಮತ್ತು ಸಂವಿಧಾನ ಸಭೆಯಲ್ಲಿ ಕೂಡ ಬಹುಮತದಿಂದ ಅಂಬೇಡ್ಕರ್ ಅವರ ಏನೋ ಒಂದು ವ್ಯಾಖ್ಯಾನ ಇದೆ, ಅದಕ್ಕೆ ಗೆಲುವಾಯಿತು ಹಾಗೆ ಅಂತ. ಈ ಥರದ
ಅನೇಕ ಅಂಶಗಳನ್ನು ನಾವು ಗಮನಿಸಬಹುದು. ಇಸ್ಲಾಮಿನ ಮೂಲ ಚಿಂತನೆಗಳ ಬಗ್ಗೆ, ಮತಾಂತರದ ಬಗ್ಗೆ, ಈ ಒಂದು ಏನೊಂದು ಜಿಹಾದ್ ಇದೆ ಇದ್ರ ಬಗ್ಗೆ ಕೂಡ ಭಾಳ ಅದ್ಭುತವಾದ ವಿಷಯಗಳನ್ನು ಹೇಳಿದ್ದಾರೆ. ಅವರ ಪಾಕಿಸ್ತಾನ ಮತ್ತು ಭಾರತದ ವಿಭಜನೆ ಈ ಒಂದು ಪ್ರತ್ಯೇಕ ಕೃತಿ, ಅದು ಬಹಳ ಮಹತ್ವದ ಕೃತಿ. ಅದನ್ನು ಕೂಡ ನಾವೆಲ್ಲ ಓದಬೇಕು, ಅಧ್ಯಯನ ಮಾಡಬೇಕು. ಇವತ್ತಿನ ಎಲ್ಲ ಸಮಸ್ಯೆಗಳು ಕೂಡ ನಮಗೆ ಅರ್ಥ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ. ನಾನು ಮತಾಂತರ ಆಗ್ತೀನಿ ಅಂತ ಒಂದು ಸಮಯದಲ್ಲಿ ಹೇಳಿದ್ರು ಅವರು. ಆದರೆ ಅದು ಯಾವ ರೀತಿ ಮತಾಂತರ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಮತಾಂತರ ಅಂತ ಹೇಳಿದ್ರೆ ಅದೊಂದು ರಾಷ್ಟ್ರಾಂತರ, ಈ ದೇಶವೇ ಬದಲಾಗುತ್ತೆ ಅನ್ನೋವಂಥದ್ದು ಅಂಬೇಡ್ಕರ್ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅವರ ಅಭಿಪ್ರಾಯಗಳನ್ನು ನೋಡಿ, ಅಂಬೇಡ್ಕರ್ ಅವರು ತಮ್ಮ ಸ್ಪಷ್ಟ ಮಾತುಗಳಲ್ಲಿ, ನಾನು ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ರಿಲಿಜನ್ಗಳನ್ನು ಯಾರಿಗೂ ಸೇರಲು ಒತ್ತಾಸೆ ಮಾಡುತ್ತಿಲ್ಲ. ಯಾರೇ ಆಗಲಿ ಇನ್ನೊಬ್ಬರಿಗೆ ಇಸ್ಲಾಂ ಅಥವಾ ಬೇರೆ ಯಾವುದೇ ರಿಲಿಜನ್ ಸೇರಲು ಶಿಫಾರಸು ಮಾಡಿದರೆ ಶಿಫಾರಸನ್ನು ಪಾಲಿಸುವವರು ಮೋಸ ಹೋಗುತ್ತಾರೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದನ್ನು. ಅದಕ್ಕೆ ನಾನು ಹೊಣೆಗಾರನಾಗುವುದಿಲ್ಲ. ನಾನು ಮತಾಂತರದ ಬಗ್ಗೆ ಘೋಷಣೆ ಮಾಡಿರುವುದು ನಿಜ, ಆದರೆ ಯಾವುದೇ ನಿರ್ದಿಷ್ಟ ರಿಲಿಜನ್ ಪಂಥಗಳಿಗೆ ಸೇರಿಕೊಳ್ಳಿ ಎಂದು ಇದುವರೆಗೆ ಹೇಳಿಲ್ಲ. ಇದು ಅಂಬೇಡ್ಕರ್ ಅವರ ಮಾತುಗಳು. ಕೊನೆಯವರೆಗೆ ಅವರು ಹಿಂದೂ ಆಗೇ ಇದ್ದರು. ಹಿಂದೂ ಧರ್ಮದ ಶಾಖೆಗಳು, ಜೈನ ಆಗಲಿ, ವೀರಶೈವ ಆಗಲಿ, ಬೌದ್ಧ ಆಗಲಿ, ಈ ಎಲ್ಲದೂ ಕೂಡ ಹಿಂದೂ ಧರ್ಮದ, ಅದು ರಿಲಿಜನ್ ಅಲ್ಲ ಹಿಂದೂ ಧರ್ಮ ಅನ್ನೋಂಥದ್ದು, ಅದರ ವಿವಿಧ ಪಂಥಗಳು, ಶಾಖೆಗಳು, ಸ್ವರೂಪಗಳು. ಅವರು ಬೌದ್ಧ ಮತವನ್ನು ಯಾಕೆ ಆರಿಸ್ಕೊಂಡ್ರು ಅಂತ ಹೇಳಿದ್ರೆ, ಅದು ಭಾರತ ವಿರೋಧಿಯಲ್ಲ, ಈ ಸಮಾಜದ ವಿರೋಧಿಯಲ್ಲ ಅಂತ. ಇದು ಅವರ ಬಹಳ ಅದ್ಭುತವಾದ ಒಂದು ಕೊಡುಗೆ ಅಂತ ಹೇಳ್ಬೋದು. ಬಹಳ ಸರಳವಾಗಿ ಗಮನಿಸ್ಬೋದು ನಾವು. ಅವರು ಬೌದ್ಧರಾಗಿದ್ದು 1956ರಲ್ಲಿ. ಇವತ್ತು ಕೂಡ ಅದನ್ನು ಹೇಳ್ತಾರೆ ಇಂಡಿಕ್ ರಿಲಿಜನ್ಸ್ ಅಂತ. ಜೈನ, ಬೌದ್ಧ ಇವೆಲ್ಲವೂ ಕೂಡ ಇಂಡಿಕ್ ರಿಲಿಜನ್ಸ್ ಅಂತ, ಅಂದರೆ ಭಾರತೀಯ ಮೂಲದ ರಿಲಿಜನ್ಗಳವು ಹಾಗೆ ಅಂತ, ಹಿಂದೂ ಧರ್ಮದ ಭಾಗ ಹಾಗೆ ಅಂತ. ಅವರೇನಾದರೂ ಕೂಡ ಅಂಬೇಡ್ಕರ್ ಅವರು ಇಸ್ಲಾಮನ್ನು ಸೇರಿದರೆ, ಕ್ರಿಶ್ಚಿಯಾನಿಟಿಗೆ ಸೇರಿದರೆ ಭಾರತದ ಸ್ವರೂಪ ಹೇಗಿರ್ತಾ ಇತ್ತು ಅದನ್ನು ಊಹೆ ಕೂಡ ಮಾಡ್ಕೊಳ್ಳೋದು ಕಷ್ಟ. ಇದು ಅಂಬೇಡ್ಕರ್ ಅವರ ಬಹಳ ದೊಡ್ಡ ಕೊಡುಗೆ. ಅಂಬೇಡ್ಕರ್ ಅವರನ್ನು ಎಷ್ಟು ಅವರ ಸಾಹಿತ್ಯವನ್ನು ಓದಿದ್ರೆ, ಅವರ ವಿಚಾರಗಳನ್ನು ಓದಿದ್ರೆ ಸಾಲದು, ಅಷ್ಟು ಅಧ್ಯಯನ ಮಾಡಬೇಕಾಗತ್ತೆ. ಅಷ್ಟು ರೆಲೆವೆಂಟ್ ಆಗಿವೆ ಅವರ ವಿಚಾರಗಳು, ಪ್ರಸ್ತುತವಾಗಿವೆ. ಇವತ್ತಿನ ಸಮಸ್ಯೆಗಳಿಗೆ ಕೂಡ ಅವರ ಒಂದು ವಿಚಾರಗಳು ಬಹಳ ಒಳ್ಳೆಯ ಒಂದು ವಿಶ್ಲೇಷಣೆಯನ್ನು, ಉತ್ತರವನ್ನು ಕೊಡುತ್ತವೆ. ಅವರ ಈ ಒಂದು ಕೃತಿ ಏನಿದೆ, ನಾನು ಕಾಫಿರ ಅಂತ, ಡಾಕ್ಟರ್ ಸುಧಾಕರ್ ಹೊಸಳ್ಳಿ ಅವರದು, ಇದು ಅಧ್ಯಯನ ಯೋಗ್ಯವಾದ ಅನೇಕ ಪುರಾವೆಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಇದನ್ನು ನಾವು ಓದಬೇಕು, ಅಧ್ಯಯನ ಮಾಡಬೇಕು ಹಾಗೆ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ಬಂಧುಗಳೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.